ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಮುಂಜಾನೆ ಎದ್ದ ತಕ್ಷಣ ಅವತ್ತು ಅವ್ರ ಡ್ಯಾಡಿ ಹೋಗಬೇಕು ಅಂದರೆ ಈವ್ನಿಂಗ್ ಹೋಗ್ತಾರೆ. ಮಾರ್ನಿಂಗ್ ಎದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿದ್ರು. ಹಂಗೆ ಒಂದು ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಚಂಪು ನೋಡ್ರಿ ಅವಾಗ ಎದ್ದಾಳೆ, ಎಷ್ಟು ಕ್ಯೂಟ್ ಕಾಣತ್ತಿದ್ಲು, ಭಾಳ ಕ್ಯೂಟ್ ಕಾಣತ್ತಿದ್ಲು. ಹಂಗೆ ಅವ್ರ ಡ್ಯಾಡಿ ನೋಡತ್ತಿದ್ಲು. ಸೊ ಎದ್ದ ತಕ್ಷಣ ಅವ್ರ ಜೊತೆ ಆಟ ಆಡೋದು ಅವ್ರ ಡ್ಯಾಡಿದೊಂದು ದೊಡ್ಡ ಕೆಲಸ. ಇವತ್ತು ಹೋಗ್ತಾರಲ್ಲ ಅಂದ್ಕೊಂಡು ಏನಾದರೂ ಮಾಡಬೇಕು ಅಂದ್ಕೊಂಡು ಪ್ರತಿ ಸಲ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಮಾಡ್ತಿದ್ನಿ. ಹಂಗೆ ಇವತ್ತು ಶೇಂಗಾ ಹೋಳ್ಗೆ ಮಾಡಬೇಕು ಅಂತ ಒಂದಿಷ್ಟು ಶೇಂಗಾ ತೊಗೊಂಡು ಹಸಿ ಮಾಡಿಕೊಂಡು ನೀಟಾಗಿ ಒಣಗಿಸಿವಿ. ಸೊ ಒಂದಿಷ್ಟು ಹಸಿ ಶೇಂಗಾ ಬೆಳೆದಿದ್ವು ಒಡ್ಕೊಂಡಿದ್ನಿ. ಹಂಗೆ ಅವ್ನ ಶೇಂಗಾನೆಲ್ಲ ಹುರ್ಕೊಂಬಿಡೋದು. ಇದೇನು ಜಾಸ್ತಿ ಇಲ್ಲ ಅಂದರೆ ಹೆಂಗೆ ಗೊತ್ತಾ, ನಾವು ಇದು ಶೇಂಗಾ ಹೋಳ್ಗೆ ಕರಿಬೇಕನ್ನಂಗಿಲ್ಲ. ಎಣ್ಣೆ ಕರ್ದಿದ್ದು ಆದ್ರೆ ಭಾಳ ದಿನ ಬರೋಲ್ಲ. ಸೊ ಇದು ಜಸ್ಟ್ ಸುಡೋದಲ್ಲ, ಬೇಯಿಸೋದು, ಹಾಗಾಗಿ ಭಾಳ ದಿನ ಬರುತ್ತೆ. ಮತ್ತು ಡ್ಯೂಟಿ ಮೇಲೆ ಸಣ್ಣ ಇರ್ತಾವಲ್ಲ, ಕೈಯಾಗ ಹಿಡ್ಕೊಂಡು ತಿನ್ಬೋದು ಹೊಟ್ಟೆ ಹಸಿವಾದಾಗ, ಅಥವಾ ಡ್ಯೂಟಿ ಮೇಲೆ ಇದ್ದಾಗ ಪಾಕೆಟ್ ಒಳಗೆ ಇಟ್ಕೊಂಡು ಹೋಗಿ ತಿನ್ಬೋದು. ಅವರು ಊಟದ ಟೈಮು ಸ್ವಲ್ಪ ಚೇಂಜ್ ಇರುತ್ತೆ. ಹೆಂಗಿರುತ್ತೆ ಅಂತ ಒಂದು ಲಾಗ್ ಮಾಡ್ತೀನಿ, ಅವ್ರ ಲೈಫ್ ಹೆಂಗಿರುತ್ತೆ ಅಂತ ಅವರು ಬಾಯಲ್ಲೇ ಕೇಳಿಸ್ಕೊಳ್ರಂತ್ರಿ. ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕೆ. ಸೊ ಒಂದಿಷ್ಟು ಶೇಂಗಾ ಹುರ್ಕೊಳತ್ತಿದ್ನಿ ನಾನು. ಒಂದಿಷ್ಟು ಚುರ್ಮರಿ, ಖಾರ ಚುರ್ಮರಿ ಏನಾದರೂ ಮಾಡಬೇಕು ಅಂತೀವಿ, ಬಟ್ ಏನೂ ಬೇಡ ಅಂತಾರವರು. ಅದನ್ನು ಮಾಡ್ತೀವಿ ಅಂದರೆ ಬೇಡ, ನಾವು ತಿನ್ನೋಕೆ ಟೈಮ್ ಇರಲ್ಲ. ಏನು ಮಾಡ್ತೀವಿ ಅಂದರೂ ತಿನ್ನೋಕೆ ಟೈಮ್ ಇರಲ್ಲ. ಅದೇ ಬೇಜಾರಾಗ್ಬಿಡುತ್ತೆ. ಮಾಡೋಕೆ ನಾವು ರೆಡಿ ಇದ್ದೀವಿ, ತಿನ್ನೋಕೆ ಅವ್ರು ರೆಡಿ ಇಲ್ಲ ಅಂತ. ಮತ್ತು ನಮ್ಮಮ್ಮ ಒಂದಿಷ್ಟು ರೊಟ್ಟಿ ಮಾಡಿ ಕಳ್ಸ್ಯಾರ, ಒಂದು ಬಾಕ್ಸ್ನೊಳಗೆ ಕಟ್ಟಿ. ಅಂದ್ರೆ ಮೊನ್ನೆ ಜವಳಕ್ಕೆ ಬಂದಿದ್ರಲ್ಲ, ಅವತ್ತೇ ತೊಗೊಂಡು ಬಂದಾರ ರೊಟ್ಟಿ. ಇಲ್ಲಿಂದ ಇಲ್ಲೇ ಹೋಗ್ತಾರ ಅಂತ ಅಂದಿದ್ದಕ್ಕೆ ಸೊ ರೊಟ್ಟಿ ಇದಾವೆ. ಹಂಗೆ ಇವತ್ತು ಒಂದು ಸ್ವಲ್ಪ ಜವಳಕಾರನದ್ದು ನಿನ್ನೆ ಮೊಸರು ಉಳ್ದಿತ್ತಲ್ಲ, ಹೆಪ್ಪು ಮನ್ಯಾಗ ಹಾಕಿದ್ವಿ. ಅದು ಮೊಸರು ಭಾಳ ಉಳಿದಿತ್ತು. ಅದನ್ನು ಕೆಡ್ಸೋದು ಬೇಡ ಅಂತಂದು ಮಜ್ಜಿಗೆ ಮಾಡ್ಕೊಂಡ್ರಾಯ್ತು ಅಂತ ಮಜ್ಜಿಗೆ ಕಟ್ಟೆ ಹಾಕ್ತೀನಿ. ಸೊ ಇದ್ರಲ್ಲಿನೂ ಕಟ್ಟಿತಾರ, ಇಲ್ಲ ಮಜ್ಜಿಗೆ ಕುಡುಗೋಲಲ್ಲ, ಕಡ್ಗೋಲು ಸಿಗುತ್ತಾ, ಅದರಲ್ಲೂ ಕಟ್ಟಿತಾರೆ. ಇದರಲ್ಲೇ ನಾವು ಬೀಟ್ರಿಂದನೂ ಸ್ವಲ್ಪ ಆದಷ್ಟು ಏನೇ ಆಮ್ಲೆಟ್ ಆಯಿತು, ಮಜ್ಜಿಗೆ ಕಟ್ಟಿಯೋದಾಯಿತು, ಏನೋ ಮಾಡ್ಕೊಂಡ್ರು ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹುರಿಯಾತೀನಿ. ಈ ಥರ ಮಜ್ಜಿಗೆ ಸಾರನ್ನ ಟ್ರೈ ಮಾಡಿರಿ ಒಂದು ಸಾರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಒಂದು ಸ್ವಲ್ಪ ಅಂದರೆ ಸಿಂಪಲ್ಲಾಗೂ ಮಾಡ್ತಾರೆ. ಜಸ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಉಪ್ಪು, ಜೀರಿಗೆ ಹಾಕಿ. ಬಟ್ ಒಂದು ಸ್ವಲ್ಪ ಇದು ಡಿಫ್ರೆಂಟ್ ಆಗೈತಿ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇದಕ್ಕೇನಿಲ್ಲ, ಒಂದು ಸ್ವಲ್ಪ ಮೆಣ್ಸಿಕಾಯಿನ ಹುರ್ಕೊಳ್ರಿ. ಲಾಸ್ಟ್ ಮೆಣ್ಸಿಕಾಯಿ ಎಲ್ಲ ಹುರಿದಾದ್ಮೇಲೆ ಒಂದು 2 ನಿಮಿಷಕ್ಕೆ ಚಟಪಟ ಅಂತ ಸಿಡಿಯುವಂಗೆ ಜೀರಿಗೆನ ಹುರ್ಕೊಂಬಿಡ್ರಿ. ಒಂದಿಷ್ಟು ಶೇಂಗಾ ಹುರ್ಕೊಂಡಿದ್ನೆಲ್ಲನ ಒಂದು ಸಿಪ್ಪಿ ತೊಗೊಳತ್ತೀನಿ. ಇದಕ್ಕೆ ಮಜ್ಜಿಗೆ ಸಾರಿಗೆ ಶೇಂಗಾ ಹಾಕಿ ಮಾಡ್ತೀವಿ, ಹಂಗಾಗಿ ಸಿಪ್ಪಿ ಎಲ್ಲ ತೊಗೊಂಬಿಟ್ರೆ ಆಯ್ತು ಅಂದ್ಕೊಂಡ್ವಿ. ಹಂಗೆ ಅವ್ರ ಡ್ಯಾಡಿ ಕೆಳಗೆ ಕರ್ಕೊಂಡು ಹೋಗಿದ್ರು ಅವರಿಬ್ಬರನ್ನು. ಸೊ ನಾನು ಹೊರಗೆ ಕುಂತು ಶೇಂಗಾ ಸ್ವಚ್ಛ ಮಾಡ್ಬೇಕಾದ್ರೆ ಬಂದರು. ಅದನ್ನ ಒಂದಿಷ್ಟು ಲಾಗ್ನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸೊ ನೋಡ್ತಿರ್ಬೇಕು ಎಷ್ಟು ಕ್ಯೂಟ್ ಕಾಣತ್ತಾರಂತಂದು. ಎಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ ಮಕ್ಕಳ ಮೇಲೆ, ಅದು ಹೆಂಗೋ ಗೊತ್ತಿಲ್ಲ. ಹಂಗೆ ಒಂದಿಷ್ಟು ನೀಟಾಗಿ ಇದನ್ನ ಮಾಡಿಕೊಂಡು ಕರೆಂಟ್ ಅಂದರೆ ಒಲೆ ಮೇಲೆಲ್ಲ ಮಾಡೋದು ಸ್ವಲ್ಪ ಬಡ ಮಾಡಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿತ್ತು. ಬರೀ ಅವ್ರು ಹೋಗೋ ದಿನ ಅಡುಗೆ ಮಾಡ್ಕೋತ ಕುಂತ್ರಣ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನಾನು ಅವ್ರು ಹೋಗೋ ದಿನ ಮಾರ್ನಿಂಗ್ ಬೇಗ ಎದ್ದು ಅವ್ರಿಗೆ ಏನಾದರೂ ನಾಷ್ಟ ಅದು ಮಾಡಿ ಈ ಥರ ಏನಾದರೂ ಅಡುಗೆ ಇದ್ರೆ ಅಡುಗೆ ಮಾಡ್ತೀನಿ. ಇನ್ನು ಮಜ್ಜಿಗೆ ಸಾರಿಗೆ ಒಂದು ಸ್ವಲ್ಪ ಶೇಂಗಾ, ಹಸಿಮೆಣ್ಸಿಕಾಯಿ, ಒಂದು 2-3 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು, ಜೀರಿಗೆ ಹಾಕಿ ಮಿಕ್ಸರ್ಗೆ ಹಾಕ್ಕೊಳ್ಳೋದು. ಇನ್ನು ಅವ್ರ ಡ್ಯಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಳತ್ತಿದ್ರು, ಏನೇನಿಲ್ಲ ಅಂತಂದು ನೋಡಿಕೊಂಡು ಇಟ್ಕೊಳತ್ತಿದ್ರು. ಅಂದರೆ ಸಡನ್ನಾಗಿ ಬಿಟ್ಟು ಹೋದರೆ ಮತ್ತೆ ತರೋಕ್ಕಾಗಲ್ಲಲ್ಲ, ಬೇಗ ಅಂತಂದು ಅವ್ರು ಏನೋ ತಂದಿದ್ವಿ, ಏನೂ ಓಪನ್ ಮಾಡಲ್ಲ. ಜಸ್ಟು ನಮಗೇನಾದರೂ ಮನೆಗೇನಾದರೂ ಐಟಮ್ಸ್ ತಂದಿದ್ರೆ ಅದನ್ನು ಬೇರೆ ಬಾಕ್ಸ್ ಒಳಗೆ ಹಾಕಿರ್ತಾರೆ. ಅವರು ಹೊಳ್ಳಿ ತೊಗೊಂಡೋಗು ಏನಾದರೂ ಇದ್ರೆ ತೆಗೆಯೋದೇ ಇಲ್ಲ ಅವನ್ನ. ಹಂಗೆ ಅವ್ರ ಬಟ್ಟೆ ಮನೆಯಾಗಿದ್ವಲ್ಲ, ಅಲ್ಲಿಂದ ತೊಗೊಂಬಂದಿದ್ನಿ. ಸೊ ಹೊಳ್ಳಿ ಅವನ್ನೆಲ್ಲ ಗೊಳೆ ಮಾಡಿ ಅದ ಮನೆಗೆ ಇಟ್ಟು ಬರಕ್ಕೆ ಹೊಂಟೀವಿ. ಇನ್ನು ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಕಟ್ಕೊಂಡಿರ್ತೀವಲ್ಲ, ಕಟ್ಟಿದ್ಮೇಲೆ ಎಷ್ಟು ಬೇಕಲ್ಲ ನಮ್ಗೆ ಮಜ್ಜಿಗೆ ಸಾರು ಅಷ್ಟನ್ನು ಒಂದೇ ಸಾರಿ ನೀರು ಹಾಕ್ಕೊಂಬಿಡ್ರಿ. ನೀರನ್ನ ಆಮೇಲೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದರೆ ಇದ್ರ ಜೊತೆ ಮಿಕ್ಸ್ ಮಾಡಿಬಿಡ್ಬೇಕು. ಹಸಿದಾಗ ಏನೋ ಒಗ್ಗರಣೆ ಕೊಡಕ್ಕೆ ಹೋಗ್ಬೇಡ್ರಿ. ನಾನು ರುಚಿಗೆ ಒಂದು ಸ್ವಲ್ಪ ಅರಿಶಿನ ಹಾಕತ್ತೀನಿ. ಅಂದ್ರೆ ಅರಿಶಿನ ಹಾಕಿನೂ ಮಾಡ್ತಾರೆ, ಅದನ್ನು ಬಿಟ್ಟು ಮಾಡ್ತಾರೆ. ನಾನು ಫಸ್ಟ್ ಟೈಮ್ ನಮ್ಮ ಮನೆಯವರು ಅರಿಶಿನ ಹಾಕೋ ಸ್ವಲ್ಪ ಟೇಸ್ಟ್ ಅಂದರೆ ಚಲೋ ಆಗುತ್ತಾ ಮಜ್ಜಿಗೆ ಸಾರಿಗೆ ಅನ್ನೋದಕ್ಕೆ ಹಾಕಿದ್ನಿ ನಾನು. ಇನ್ನು ಒಗ್ಗರಣೆ ಕೊಡೋಂಬರ್ರಿ. ಒಂದು ಬೌಲ್ ಇಟ್ಕೊಂಡಿನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋನು, ಸಾಸ್ವೆ. ನನಗೆ ಜೀರಿಗೆ ಸಾಸ್ವೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಜೀರಿಗೆ ಹಾಕ್ಕೊಂಡು ನೀಟಾಗಿ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಸೊ ಒಂದು ಸಾರಿ ಜೀರಿಗೆ ಎಲ್ಲ ನೀಟಾಗಿ ಈ ಥರ ಚಟಪಟ ಅಂತ ಸಿಡಿದ್ಮೇಲೆ
ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಹಂಗೆ ಒಂದೆರಡು ಹಸಿಮೆಣ್ಸಿಕಾಯಿ ಅಂದ್ರೆ ಒಣಾವು ಮೆಣ್ಸಿಕಾಯಿ ಇದ್ದರೂ ಕೆಂಪನ್ನು ಹಾಕ್ಕೊಂಡ್ರೆ ಜಸ್ಟ್ ಫ್ಲೇವರಿಗೋಸ್ಕರ. ಇನ್ನು ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಅದ್ರೊಳಗೆ ಈಗ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ರೆ ಅದು ಚೊರ್ರ್ ಅನ್ಬೇಕು, ಅಷ್ಟು ಟೇಸ್ಟ್ ಬರುತ್ತೆ. ಸೊ ನಾನು ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರಾಗ, ಬಟ್ ಹಾಕೋದು ನೆನಪಾಗಿಲ್ಲ ನಂಗೆ ವಿಡಿಯೋ ಗದ್ದಲ್ದಾಗ ಆಮೇಲೆ ಹಾಕಿದ್ನಿ. ಇನ್ನು ನೆಕ್ಸ್ಟ್ ನಂಗೆ ಸ್ವಲ್ಪ ಬ್ರೂ ಕುಡಿಯೋಂಗಾಗಿತ್ತು, ಹಂಗೆ ಒಂದು ಪಾಕೆಟ್ ಬ್ರೂನ ಹರಿದು ಒಂದು ಕಪ್ಪಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಶುಗರ್ನ ಹಾಕ್ಕೊಳತ್ನಿ. ಇದಕ್ಕೊಂದು 2 ಸಣ್ಣದು ಕಪ್ಪಿಲೆ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ ನಾನು. ಸಕ್ಕರೆ ಆದಷ್ಟು ಕಡಿಮೆನ, ನಾನು ಚಾಕಾಯ್ತು, ಕಾಫಿಗಾಯ್ತು, ಬ್ರೂಗಾಯ್ತು, ಅದಕ್ಕಾಯ್ತು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಲನ್ನ ಕಾಯಕ್ಕಿಟ್ಟಿದ್ನಿ. ಆ ಹಾಲನ್ನ ಹಾಕಿ ಸ್ವಲ್ಪ ಮೆಲ್ಟ್ ಮಾಡ್ಕೊತೀನಿ ಇದನ್ನು 2. ಆಮೇಲೆ ಬೇಕಿದ್ರೆ ಹಾಲನ್ನ ಜಾಸ್ತಿ ಹಾಕ್ಕೋಬೋದು. ಸೊ ಮೆಲ್ಟ್ ಆಯ್ತು ಇದು ಸ್ವಲ್ಪ ಹಾಲು ಹಾಕ್ಕೊಂಡಾಗ. ಇನ್ನು ಇದಕ್ಕೆ ನಂಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಕುಡಿಯೋದ್ರಿಂದ ನನಗೇನೋ ಒಂಥರ ನಂಗೆ ಭಾಳ ಸ್ಟ್ರೆಸ್ ಅನ್ನಿಸ್ದಾಗ ರಿಲೀಫ್ ಅನಿಸುತ್ತೆ. ಸೊ ಈ ಥರ ಮಾಡ್ಕೊಂಡು ಕುಡಿತೀನಿ ನಾನು. ಇನ್ನು ಇವರು ಹೋಗೋದಿತ್ತಲ್ಲ, ಈವ್ನಿಂಗ್ವರೆಗೂ ಸುಮ್ಮಿದ್ದಾರೆ. ಆಮೇಲೆ ಅಂತಾರೆ, ಅಮ್ಮ ನಂಗೆ ಯಾಕೋ ಹೋಗೋಕ್ಕೆ ಮನಸ್ಸೇ ಇಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ರಜೆ ಕೊಡ್ತಾರೇನೋ ಕೇಳ ಅಂತಂದು ಲೆಟ್ರ್ ಬರಿ ಅಂದ್ರೆ ಹಾಗೆ ಲೆಟ್ರ್ ಬರೆಯತ್ತಿದ್ನಿ. ನನ್ನ ಹ್ಯಾಂಡ್ ರೈಟಿಂಗು 10ಕ್ಕೆ ನಾನು ಹಿಂದಿ ಬರೆದವ್ರು ವಾಪಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ನ ತಗೊಂಡಿದ್ನು. ಹಂಗೆ ಕಬ್ಬು ಸುಲಿದು ಕೊಡತ್ತಿದ್ರು, ಇಬ್ಬರು ಸೇರಿ ಕಬ್ಬು ತಿನ್ನತ್ತಿದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ನಾವಿಬ್ಬರು ಹೆಂಗಂದ್ರೆ ಒಂದು ಸ್ವಲ್ಪ ಭಾಳ ಜಗಳ ಮಾಡ್ತೀವಿ ನಾವು ಸಣ್ಣಕ್ಕೂ. ನನ್ನ ಬಾಜುನಿ ಕುಂತ ಅಂದ್ರೆ ನಾವು ಒಂದು ಸ್ವಲ್ಪ ನಾ ಹೇಳಿದ ಮಾತು ಅವ್ರು ಏನಾದರೂ ಕೇಳಿಲ್ಲ ಅಂದಾಗ ನನ್ನ ಬಾಜು ಬಂದು ಕೂತ್ರೆ, ಸರಿ ನಾನು ಮುಟ್ಟಕ್ಕೆ ಹೋಗ್ಬೇಡ, ನಾನು ಮುಟ್ಟಿದ್ರೆ ಸರಿ ಇರೋಲ್ಲ ನೋಡು, ಹಿಂಗೆ ಥರ ಮಾತಾಡೋದು. ಇಲ್ಲ ಅವ್ರು ಹೇಳಿದ್ದು ಏನಾದರೂ ಕೇಳಿಲ್ಲ ಅಂದ್ರೆ ಎಲ್ಲದಕ್ಕೂ ನಾನೇ ಜಗಳ ಮಾಡ್ತೀನಿ. ಅವರು ಹೇಳಿದ್ದು ಕೇಳಿಲ್ಲ ಅಂದರೂ ಓಕೆ, ನಾನು ಹೇಳಿದ್ದು ಕೇಳಿಲ್ಲ ಆದರೂ ಓಕೆ. ಹಾಗಾಗಿ ಇನ್ನು ನಮ್ಮ ಮ್ಯಾಲೆ ಮನೆಗೆ ಬಂದ್ವಿ ನಾವು. ಎಲ್ಲ ಅರ್ಬಿ ಎಲ್ಲ ಮಡ್ಚಿಡಾತಿದ್ವಿ. ಗಾಡಿ ಒಳಗೆ ಆಡಾತಿದ್ದ. ಇನ್ನೇನು ಅವರಿಗೆ 9 ತಿಂಗಳ ಮುಗಿತೈತಿ. 9 ತಿಂಗಳ ಮುಗಿದು 10ನೇ ತಿಂಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 9 ಮಂತ್ಸ್ದು ಫೋಟೋಶೂಟ್ ಮಾಡಬೇಕು. ಸೊ ಸಂಕ್ರಾಂತಿ ಬಂತಲ್ಲ, ಆ ಸಂಕ್ರಾಂತಿದೊಂದು ಥೀಮ್ ಇಟ್ಕೊಂಡು ಮಾಡ್ಬೇಕು ಅಂದ್ಕೊಂಡೀನಿ. ಇನ್ನು ಇವ್ರನ್ನ ಮಲಗಿಸ್ಬೇಕು ಫಸ್ಟು. ಇವ್ರನ್ನ ಮಲಗಿಸಿದಾಗ ಅದೆಲ್ಲ ರೆಡಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏನೂ ಇಲ್ಲ. ಬೋಳ್ಗುಂಡ ಮಾಡಿಬಿಟ್ಟಿವಿ ಇಬ್ಬರೂ. ಒಂಥರ ಕಾಣತ್ತಿದ್ರು. ಇವತ್ತು ಕ್ಲಿಯರಾಗಿ ಕಾಣತ್ತಾರೆ ಇವರು. ಇಷ್ಟು ದಿನ ಕ್ಯಾಪ್ ಹಾಕೀನಿ, ತೋರಿಸೇ ಇಲ್ಲ ನಾನು. ಸೊ ಬೇಬಿ ಥೀಮ್ ಅಂದ್ರೆ ಸಂಕ್ರಾಂತಿ ಅಂದ್ರೇನು ಎಳ್ಳು ಬೆಲ್ಲ ಮತ್ತು ಇದು ಕಬ್ಬು ಅಲ್ಲ ಮೇನು, ಅದಷ್ಟೇ ತರಿಸಿ ಒಂದು ಸಿಂಪಲ್ಲಾಗಿ ಮಾಡಬೇಕು ಅನ್ನೋದು ಐತಿ ತಲೆ ಒಳಗೆ. ಇವ್ರನ್ನ ಮನಗಿಸಿ ಒಂದು ಸ್ವಲ್ಪ ಊಟ ಗೀಟ ಮಾಡಿದ್ರಾಯ್ತು. ಹಂಗೆ ಇನ್ನು ನಮ್ಮ ಮನೆಯವರು ರಜೆ ಅಂದ್ರೆ ಅವ್ರಿಗೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಏನು ಅನ್ನೋದು ಕನ್ಫರ್ಮಾಗಿ ಹೇಳಿಲ್ಲ. ಒಂದು ಸ್ವಲ್ಪ ಇಲ್ಲೇ ಹೊರಗೆ ಹೋಗಿ ಬರ್ತೀನಮ್ಮ ಅಂತ ರೆಡಿ ಆಗತ್ತಿದ್ರು. ಅಂದ್ರೆ ಹೋದರೂ ಹೋಗ್ಬೋದು ಅನ್ನೋದಕ್ಕೆ ರೆಡಿ ಆಗತ್ತಿದ್ರು ಅವರು. ಇನ್ನು ಅವಳು ಮಲ್ಕೊಂಡು ಇವಳು ಎದ್ಲು, ಡಿಂಪು ಮಲ್ಕೊಂಡ್ಲು, ಚಂಪು ಎದ್ಬಿಟ್ಲು. ಆಕಿನ ಅಲ್ಲಿ ಮಲಗಿಸಿ ಬೆಡ್ರೂಮ್ನಾಗ ಮಲಗಿಸಿ ಬರೋದ್ರಾಗ ಇಲ್ಲ ಹಾಲ್ನಾಗ ಈಗಿನ ಮಲಗಿಸಿದ್ದೆ ಎದ್ದ ಬಿಟ್ಲು. ರೆಸ್ಟೇ ಮಾಡೋಕ್ಕೆ ಸಿಗಲ್ಲ ಒಟ್ಟು. ಇವರು ಒಬ್ಬಳು ಮಲ್ಕೊಂಡು ಒಬ್ಳು ಹೇಳ್ತಾರೆ. ಆದರೂ ಏನು ಮಾಡೋಕ್ಕಾಗಲ್ಲ, ಖುಷಿ ನನಗೂ ಏನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅವ್ರ ಡ್ಯಾಡಿ ಬಂದಾರ ಫುಲ್ ರೆಸ್ಟ್ ನನಗೆ. ಹಂಗೇನು ಒಂದಿಷ್ಟು ನೈಟೆಲ್ಲ ಎದ್ರೆ ಒಂಚೂರು ಎಬ್ಸಲ್ಲ. ಅವರ ಒಂದು ಇದು ಬಾಟಲ್ ಹಾಕಿ ಹಾಲು ಕುಡಿಸಿ ಮಲಗಿಸ್ತಾರೆ. ಸೊ ಇನ್ನು ಹೋಗಬೇಕು ಅಂತ ರೆಡಿ ಆದರು. ಈವ್ನಿಂಗ್ ಬಂದು ನೋಡೋಣ, ಹೋಗೋದಾದರೆ ಹೋಗ್ತೀನಿ, ಅವರು ಇಲ್ಲ ರಜೆ ಶಾಂಕ್ಷನ್ ಮಾಡಿದರೆ ಹೋಗಲ್ಲ ಅಂತ ಹೇಳತ್ತಿದ್ರು. 1 ವೀಕ್ ರಜೆ ನೋಡಬೇಕು. ಸೊ ಊರಿಗೆ ಹೋಗ್ತಿದ್ರು, ನಮ್ಮ ಆಂಟಿ ಊರಿಗೆ ಹೊಂಟಾರ. ಹೋಗಿ ಬಂದರೆ ಆಯಿತು ಅಂತಂದ್ರೆ ನಾವು ಬರ್ತೀವಿ ಅನ್ನತ್ತಿದ್ವಿ. ಬಟ್ ಇಲ್ಲ, ಮತ್ತೆ ನೆಕ್ಸ್ಟ್ ಡೇ ಹೋಗೋಣ, ರಜೆ ಕೊಟ್ಟರು ಅಂತಂದ್ರೆ ಪಕ್ಕ ನಿಮ್ಮ ಅದಂದರೆ ಅಲ್ಲ ನಿಮ್ಮ ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ. ಹಂಗಾಗಿ ಹೋಗಿ ಬರತ್ತಾರ. ಆದಷ್ಟು ರಜೆ ಕೊಡಲಿ ಅಂತ ಬೇಡ್ಕೊಳತ್ತಿದ್ದೀನಿ ನಾನು. ಸೊ ರಜೆ ಕೊಟ್ರ ಬಿಟ್ರ ಅಂತಂದು ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ. ಹಂಗೆ ಬೇಬಿದು ಫೋಟೋಶೂಟ್ ಯಾವ ಥರ ಮಾಡಿದ್ದೆ, ಥೀಮ್ ಯಾವ ಥರ ಇಟ್ಕೊಂಡು ಮಾಡಿದ್ನಿ, ಸಂಕ್ರಾಂತಿದ ಮಾಡ್ಬೇಕು ಅನ್ನೋದೈತಿ. ಸೊ ಮಾಡಬೇಕು ಅಂದ್ಕೊಂಡೀನಿ. ನೆಕ್ಸ್ಟ್ ವ್ಲಾಗ್ನ ನೀವು ಮಿಸ್ ಮಾಡ್ದೆ ನೋಡ್ತೀರಿನೋ ಅಂದ್ಕೊಂಡೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನೀವು ನಂಗೆ ಜಾಸ್ತಿ ಪ್ರೀತಿ ಕೊಡತ್ತೀರಿ. ಹಂಗೆ ನಿಮ್ಮ ಪ್ರೀತಿ ಸದಾ ಇರಲಿ ನನ್ನ ಜೊತೆ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಐ ಲವ್ ಯು. ನಿಮ್ಮಿಂದನೇ ಇದೆಲ್ಲ ಸಾಧ್ಯ ನನಗೆ ವಿಡಿಯೋ ಮಾಡೋಕ್ಕಾಯ್ತು, ಇಷ್ಟು ವ್ಯೂಸು ಬರೋಕ್ಕಾಯ್ತು.